ವೀಕ್ಷಕರೇ, ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಇಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿದ್ವಿ. ಇಂದಿನ ಸಂಚಿಕೆಯಲ್ಲಿ ಶ್ರೀ ಓಂಕಾರಪ್ಪನವರು ಹೇಳ್ತಾ ಇದ್ರು ಅವರು ಹೇಗೆ ಮಾವಿನ ಬೆಳೆಯನ್ನು ಬೆಳೀತಾ ಇದ್ರು ತೋಟದಲ್ಲಿ ಅಂತ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಅವರು ತೋಟದಲ್ಲಿ ಮಾವಿನ ಜೊತೆಗೆ ಸಪೋಟವನ್ನು ಕೂಡ ಬೆಳೆದಿದ್ರು. ಸಪೋಟನ ಯಾವ ರೀತಿ ಬೆಳೆದ್ರು, ಅದರಲ್ಲಿ ಯಾವುದೇ ರೀತಿ ಅನುಕೂಲಗಳಿವೆ ಅನಾನುಕೂಲಗಳಿವೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಯಜಮಾನ್ರೆ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಾವು ಹೇಳ್ತಾ ಇದ್ರಿ ತಮ್ಮ ತೋಟದಲ್ಲಿ ಅನೇಕ ಹಣ್ಣಿನ ಬೆಳೆಗಳನ್ನ ಹಾಕಿದ್ದೀರಿ ಅಂತ. ಅದರಲ್ಲಿ ಕಳೆದ ಸಂಚಿಕೆಯಲ್ಲಿ ಮಾವಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಇಂದಿನ ಸಂಚಿಕೆಯಲ್ಲಿ ನಮಗೆ ಚಿಕ್ಕು ಅಂದ್ರೆ ಸಪೋಟ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ಕೊಡಿ. ತಾವು ಈ ಸಪೋಟ ಹಣ್ಣನ್ನ ಏನಕ್ಕೆ ಹಾಕ್ಬೇಕು ಅಂದ್ಕೊಂಡ್ರಿ ಮತ್ತು ಹೇಗೆ ಅದು? ಸಪೋಟ ನೀರು ಕಡಿಮೆ ಸರ್. ಅದಕ್ಕೆ ಸಪೋಟ ಆಯ್ಕೆ ಮಾಡ್ಕೊಂಡ್ರೆ ನೀರು ಕಡಿಮೆ, ಅದು ಏನು ನೀರು ಇಲ್ಲದು ಮಳೆಗೂ ಬರುತ್ತೆ. ಅಮ್ಮ 360 ಕಾಲ ಬೆಳೆ ಇರುತ್ತೆ. ಮಾವರೆ ವರ್ಷಕ್ಕೊಂದು ಟೈಮ್ ಇದು. ಸಪೋಟ ಮಳೆಗಾಲ ಬೇಸಿಗೆ ಕೂಡ, ಮಳೆಗಾಲ ಸ್ವಲ್ಪ ಕಮ್ಮಿ ಆರೋ ದೀಪಾವಳಿ ಮುಂದೆ ಸಜ್ಜು ಬೆಳೆ ಬರೋದು. ತಾವು ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ ಸಪೋಟನ? ಸಪೋಟ ಒಂದೂವರೆ ಎಕರೆ ಸರ್. 60 ಗಿಡ ಅದಾವೆ. 60 ಗಿಡದಿಂದ ಲಾಭ ಅಡ್ಡಿ ಚೆನ್ನಾಗಿ ಬರುತ್ತೆ ಸರ್. ಸಪೋಟ ಬಗ್ಗೆ ತಮಗೆ ಮಾಹಿತಿ ಎಲ್ಲಿ ಸಿಕ್ತು? ಮಾಹಿತಿ ಯಾರೋ ಅವಾಗ ಗೈಡೆನ್ಸ್ ಕೊಡಲಿಲ್ಲ ಸರ್ ನಮಗೆ. ನಾವು ಏನೋ ಹಾಕ್ಬೇಕು ಅನ್ನೋ ಒಂದು ಗೈಡೆನ್ಸಿಗೆ ನಮ್ಮ ತೋಟಗಾರಿಕೆ ಇಲಾಖೆ ಒಬ್ಬರು ಹನುಮಂತಪ್ಪ ಇದ್ರು. ಅವರು ಹೋಗಿ ಕೇಳಿದ್ರೆ ಬಾರಿ ನಾವು ಒಳ್ಳೆಯವರು ಸಪೋಟ ಹಾಕ್ಬೇಕು ಅಂತ ಕರೆದವರು. ಕರ್ರಾಗ ಹೋಗಿ ಅವರು ಸ್ವಲ್ಪ ಸಹಾಯ ಮಾಡಿಕೊಟ್ರೆ ನಮ್ಗೆ ಹನುಮಂತಪ್ಪರು ಹೇಳಿ. ಹನುಮಂತಪ್ಪರ ಕೈಯಿಂದ ಅರ್ಧ ಮಾವು ಅರ್ಧ ಸಪೋಟ ಮಾಡಿ ಸರ್ ನಾವು. ಯಾವ ರೀತಿ ಭೂಮಿ ಸಿದ್ಧತೆ ಮಾಡಿದ್ರಿ? ಅದು ಅಷ್ಟೇ ಸರ್. 30.30 ಗುಂಡಿ ತೆಗ್ಸಿದ್ವಿ. 2 ಅಡಿ 2.5 ಅಡಿ. ಅದು ಕಸಿ ಗಿಡನೇ. 1 ಅಡಿ ಆಳ ಕಸೆ ಮ್ಯಾಗ ಬಿಟ್ಟು ಅದನ್ನ ಕೆಳಗೆ ಹುಗಿಬೇಕು. ಅದನ್ನ ಸ್ವಲ್ಪ 2 ಅಡಿ ಗುಂಡಿ ವರ್ಷ ಸ್ವಲ್ಪ ಮತ್ತೆ ಮಣ್ಣು ಮ್ಯಾಗಿಂದ ಯಾವುದು ಮ್ಯಾಗ ಗಿಡ ಇಟ್ಟು ಹುಚ್ಚಿ ಸರ್. ಅದನ್ನು ಕಸಿ ಗಿಡನೇ ಯಾಕೆ ತಂದು ಹಾಕಿದ್ರಿ ಅಂದ್ರೆ? ಕಸಿ ಗಿಡ ಇಳುವರಿ ಜಾಸ್ತಿ ಬರ್ತದೆ. ಆದರೂ ನಿಮಗೆ ಕಸಿ ಗಿಡ ಇಳುವರಿ ಜಾಸ್ತಿ ಬರುತ್ತೆ ತಾವು ನೋಡಿದ್ರೆ ಅಥವಾ ತಮಗೆ ಹೇಗೆ ಮಾಹಿತಿ ಗೊತ್ತಾಯ್ತು? ಮಾಹಿತಿ ಗೊತ್ತಾದ್ರೆ ತೋಟಗಾರಿಕೆ ಇಲಾಖೆ ಹೋಗಿ ಸರ್. ಅವಾಗ ತೋಟಗಾರಿಕೆ ಹೋದಾಗ ಮತ್ತು ಗಿಡ ಬೇಕಪ್ಪ ಅಂತ ಹೋಗಿ ನೀವು ಭಾಳ ಚೆನ್ನಾಗಿ ಬರ್ತಾವೆ. ಖಾಲಿ ಪತ್ತು ಮತ್ತು ಕ್ರಿಕೆಟ್ ಬಾಲ್ 2 ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೋಗಿ ತಗೊಂಡು ಹಾಕಿ ಸರ್. ಕಸಿ ಗಿಡಕ್ಕೂ ಮತ್ತು ನಾರ್ಮಲ್ ಬೀಜದಿಂದ ಬರುವಂಥ ಸಸಿಗೂ ಯಾವ ರೀತಿ ವ್ಯತ್ಯಾಸ ಇದೆ? ಬೀಜದಿಂದ ಬರೋದು ಇಳುವರಿ ಭಾಳ ಕಡಿಮೆ ಆಗುತ್ತೆ ಸರ್. ಈ ನಮ್ಮನೆ ಟೊಂಗಿ ಹೊಡೆಯಲ್ಲ ಸರ್. ಅದು ನಾವು ಉದ್ದಕ್ಕೆ ಹೋಗತಿ ಎಲ್ಲೋ ಒಂದು ನೋಡ್ಕೊಂತ ಮ್ಯಾಗ ಹೋಗಿ ಹಂಗೆ ತಲೆ ಮುರ್ಕೊಂಡು ಬರುತ್ತೆ. ಅವಾಗ ಕಸೆ ಗಿಡ ಆದ್ರೆ ಟೊಂಗಿ ಭಾಳ ಹೊರ್ಕೊಂತ ಒಳ್ಳೆ ಹರಟದ ಇದು. ಇಳುವರಿ ಚೆನ್ನಾಗಿ ಬರ್ತದೆ. ಅದು ಎಲ್ಲಿ ತಂದ್ರಿ? ಹೊನ್ನಾಳಿಯಾಗ ತಂದು ಸರ್. ಹೊನ್ನಾಳಿಲಿ ತೋಟಗಾರಿಕೆ ಇಲಾಖೆ. ತೋಟಗಾರಿಕೆ ಇಲಾಖೆ ಅದು ಕೂಡ. ಅದಕ್ಕೆ ಎಷ್ಟಿತ್ತು ಬೆಲೆ ಎಲ್ಲ? ಬೆಲೆ ಅವಾಗ 22 ರೂಪಾಯಿ ಸರ್. ಈಗ 120 ರೂಪಾಯಿ ಒಂದು ಐದು ಸರ್. 120 ರೂಪಾಯಿ. ನೀವು ತಂದಾಗ 20 ರೂಪಾಯಿ ಇತ್ತಾ? 22 ರೂಪಾಯಿ ಇತ್ತು. 22 ರೂಪಾಯಿ. ಅದಕ್ಕೇನಾದ್ರು ಸರ್ಕಾರದಿಂದ ಅನುದಾನ ಕೊಟ್ಟರು ಸರ್. ಅವಾಗ DLD ಊರಿನವ್ರು ಬಂದು ಅವರೇ ಗುಂಡಿ ಒರೆಸಿ ನಮಗೆ ಕೂಲಿ ಕೊಟ್ಟು ಗಿಡನೂ ಸ್ವಲ್ಪ ಫ್ರೀಯಾಗಿ ಕೊಟ್ಟರು ಸರ್. ಅವಾಗ ಅವ್ರು ದುಡ್ಡು ಗಿಡ ಏನು ಹೇಳಿಲ್ಲ. ನಾವೊಂದು 50 ತಗೊಂಡು ಅವರೊಂದು 50 ಗಿಡ ಕೊಟ್ಟು ಗುಂಡಿ ಒರೆಸಿ ಅವರು ನಿಂತಿದ್ದು ಹಾಕಿಸೋರು ಸರ್. ಅವಾಗ ಇದು ಹೇಳ್ತಾ ಇದ್ರಿ ಹಾಕಿದ್ವಿ ಅಂತ. ಯಾವ ಅಂತರದಲ್ಲಿ ಹಾಕಿದ್ರಿ? 30.30 ಹಾಕ್ಯಾವ ಸರ್. ಅದು 30.30 ಕೈ. 30/30. ಎಷ್ಟು ಸಸಿ ಹಾಕಿದ್ರಿ? 65 ಸಸಿ ಅದಾವ ಸರ್. 65 ಒಂದು 10 ಗಿಡ ಹೋಗಿದೆ. ಒಂದು 50-60 ಗಿಡ ಅಂತೂ ಮಾಮೂಲಿ ಇದ್ದೇ ಇದೆ. ಅದು ಯಾವ ಕಾರಣಕ್ಕೆ ಹೋಯ್ತು ಅಂತ ಏನಾರು ಗೊತ್ತಾ? ಕಾರಣ ಹುಳ ಸರ್ ಬೇರೆಯೊಳಗೆ ಕಡಿತಾವ ಕೆಲವು. ಗೊತ್ತಾಗಲ್ಲ ನಮಗೆ. ಒಣಗಿದಾಗ ಹೋದ್ರು ಗೊತ್ತಾಗವ. ಇವಂದ್ರೆ ಸಸಿ ನಾಟಿ ಮಾಡ್ಬೇಕಾದ್ರೆ ಗುಂಡಿ ಗೊಬ್ಬರ ಏನಾರು ಹಾಕಿದ್ವಾ ಹೇಗೆ? ಅದು ನಾವು ಸ್ಟಾರ್ಟಿಗೆ ಗೊಬ್ಬರ ಹಾಕಿದ್ರು ಸಾವು. ಆಮೇಲೆ ಗೊಬ್ಬರ ನಾಟಿ ಮಾಡಿ ಒಂದು ವರ್ಷ ಬಿಟ್ಟು ಮ್ಯಾಗ ಹಾಕಿ ಸರ್ ಕೊಟ್ಟಿಗೆ ಗೊಬ್ಬರ. 1 ವರ್ಷ ಯಾಕೆ ಬಿಡ್ಬೇಕು ಅಂದ್ರೆ? 1 ವರ್ಷ ಬಿಡೋದೇನು ಚಾನ್ಸ್ ಇರಲಿಲ್ಲ. ಆ ಟೈಮಲ್ಲಿ ನಮ್ಗೆ ಗೊಬ್ಬರ ಹೇಳಕ್ಕಾಗಲಿ ಸರ್. ಅವಾಗ ಹಂಗೆ ನಾವು ದೌಡ್ ಹಾಕಿದ್ವಿ. ಅದು ಗೊಬ್ಬರ ಹೇಳ್ಕೊಂಡ್ಮಾಗ ಸುತ್ತಲೂ ಗುಣಿಗೆ ಹಾಕಿ ಸರ್ ಒಂದು ಪುಟ್ಟಿಯನ್ನು ಕುರಿ ಗೊಬ್ಬರನ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಇದು ಕೂಡ ಸಾವಯವ ಕೃಷಿನ ಅಥವಾ ಸಾವಯವ ಕೃಷಿ ಸರ್. ಬೇರೆ ಏನಿಲ್ಲ, ನಾವು ಸಾವಯವನೇ ಜಾಸ್ತಿ ಬರೋದು. ಇದರಲ್ಲೂ ಕೂಡ ಹಣ್ಣಿನಲ್ಲೂ ಕೂಡ ನೀವು ಸಾವಯವ ಮಾಡಲೇಬೇಕು ಅಂತ ಯಾಕೆ ಅನ್ನಿಸ್ತದೆ ನಮಗೆ? ಸಾವಯವ ಮಾಡ್ಬೇಕು ಅಂತ ಅನ್ಸಿದ್ರೆ ಅದು ಕಾಂಪ್ಲೆಕ್ಸ್ ಸರ್ಕಾರಿ ಗೊಬ್ಬರ ಕೊಟ್ಟರೆ ಸರ್ ಗಿಡ ಭಾಳ ತಡೆಯಲ್ಲ ಅವಾಗ. ದೌಡ್ ಬುರು ಬೇಡ ಹರಿ ಮುರ್ಕೊಂಡ್ಬಿದ್ದು ದೌಡ್ ಹೋಗುತ್ತೆ. ಅದು ಸಾವಯವ ಗೊಬ್ಬರ ಕ್ಲೀನಾಗಿ ಒಳ್ಳೆ ಮೆನ್ಷನ್ ಮಾಡ್ಕೊಂತ ಒಂದೊಂದು ಹಂತಕ್ಕೆ ಹರಿ ಕಿತ್ಕೊಂಡ್ರೆ ಭಾಳ ತಡೆಯ ಸರ್ ಸಾವಯವ ಗೊಬ್ಬರ. ತಾವು ಯಾವ್ಯಾವ ಗೊಬ್ಬರ ಹಾಕಿದ್ದೀರಾ? ಸಾವಯವ ಕೊಟ್ಟಿಗೆ ಬಿಟ್ಟರೆ ಬೇರೆ ಏನು ಸರ್? ಸಾವಯವ ಗೊಬ್ಬರದಲ್ಲಿ ಎರೆಹುಳು ಗೊಬ್ಬರ ಅವೆಲ್ಲ ಹಾಕಿದ್ರಾ? ಹ್ಞೂ ಸರ್. ಎರೆಹುಳು ಗೊಬ್ಬರ, ಸಾವಯವ, ಕೊಟ್ಟಿಗೆ ಗೊಬ್ಬರ ಮೇನ್. ಸಾವಯವ ಗೊಬ್ಬರದಲ್ಲಿ ಯಾವ ಬೀಜಾಮೃತ, ಜೀವಾಮೃತ ಅದೇನಾರು ಹಾಕಿ? ಜೀವಾಮೃತ 5 ಸಾವಿರನ ಬುಡಕ್ಕೆ ಹಾಕ್ಬೇಕು ಅಂದ್ರೆ ಸ್ಥಾನ ಇದ್ದಾಗ ಔಷಧಿ ಫ್ರೇ ಮಾಡಿ ಸರ್. ಕ್ಯಾನ್ ಹಿಕ್ಕೊಂಡು ಅವಾಗ ಜೀವಾಮೃತ ತೆಗೆದು 1 ಕ್ಯಾನ್ಗೆ 2 ಲೀಟ್ರ್ 3 ಲೀಟ್ರ್ ಬೆಳೆಸ್ಕೊಂಡು 4-5 ವರ್ಷದಾಗ ಒಂದು ಹವಣಿ ಗಿಡ ಇದ್ದಾಗ ಫ್ರೇ ಮಾಡಿ ಕೊಟ್ಟಿವಿ ಸರ್. ಅವಾಗ ಚೆನ್ನಾಗಿ ಒಂದು ಗಿಡ. ಅವಾಗ ಈಗ ಲೈನ್ನಾಗ ಸಾಲು ಹಚ್ಚಿ ನೀರು ಬಿಡ್ಬೇಕಾದ್ರೆ ಸಾಲು ಬಿಟ್ಟು ಸರ್ ಜೀವಾಮೃತ. ಈಗ ಜೀವಾಮೃತ ಸ್ಪ್ರೇ ಕೊಟ್ರಿ ಅಂತ ಹೇಳ್ತಾ ಇದ್ರಿ.
ಗಿಡ ಸಸಿಗೆ ಎಷ್ಟು ದಿನ ಆಗಿದ್ದಾಗ ಸ್ಪ್ರೇ ಕೊಟ್ರಿ? ನಾಟಿ ಆಗಿ 3 ವರ್ಷ ಮ್ಯಾಲೆ ಕೊಟ್ಟಿವಿ ಸರ್. ಅದಕ್ಕೆ ಸ್ವಲ್ಪ ಬೇರೆ ಬಿಟ್ಕೋಬೇಕಾ, ಬೇರೆ ಬಿಟ್ಕೊಂಡು ಗಿಡ ಅವೇಡಾಗ ಮ್ಯಾಗ ಔಷಧಿ ಹೊಡೆದಂಗೆ ಹೊಡೆಯುವ ಔಷಧಿನ. ಅಲ್ಲಿ ತನಕ ಯಾಕೆ ಕೊಡಲಿಲ್ಲ? ಅಲ್ಲಿ ತನಕ ಕೊಡಲಿಲ್ಲ. ಮತ್ತು ಕಟ್ಟಿಗೆ ಗೊಬ್ಬರ ಕೊಟ್ಟಿವಲ್ಲ ಸರ್ ಅವಾಗ. ಹಂಗೆ ಕಸು ಎಳ್ಕಡೆ ಅಂತ ಕೊಡಲಿಲ್ಲ. ಕಟ್ಟಿಗೆ ಗೊಬ್ಬರ ಕಮ್ಮಿ ಆದ್ಮಾಗ ಜೀವಾಮೃತ ಗೊಬ್ಬರ ಫ್ರೇ ಮಾಡಕತ್ತೀವಿ ಅವಾಗ, ಗಿಡ ಇಂಪ್ರೂವ್ ಆಕತಿ ಅಂತೇಳಿ. ನೀವು ಸ್ಪ್ರೇ ಮಾಡಿ ಕಟ್ಟ ಹೋಗೋದಕ್ಕೆ ಒಳ್ಳೆ ಇಳುವರಿ ಬರುತ್ತೆ. ಸ್ಪ್ರೇ ಮಾಡಿ ನೋಡಿದ್ರಿ ಅಂತ ಹೇಳಿದ್ರಿ. ಸ್ಪ್ರೇ ಮಾಡೋಕ್ಕಿಂತ ಮೊದಲು ಗಿಡಕ್ಕೆಲ್ಲ ಹೋಯ್ತಾರೆ, ಆದರೆ ಸ್ಪ್ರೇ ಏನಕ್ಕೆ ಮಾಡಿದ್ರಿ? ಸ್ಪ್ರೇ ಅಂದರೆ ಒಳ್ಳೆ ಚಾಯ್ಸ್ ಬರ್ಸ, ಅದಕ್ಕೆ ಒಳ್ಳೆ ಖಳ ಬರುತ್ತೆ. ಟೊಂಗೆಗಳು ಕೀಳಕ್ಕೆ ಶಕ್ತಿ ಸಿಗುತ್ತೆ ಅವಾಗ. ಆವಾಗ ಕೆಲವು ಬೇರೆ ನೊಣ ಕೀಟ ಬಾಧೆಗಳು ಕಮ್ಮಿ ಆಗತ್ತವ ಸರ್ ಅವಾಗ. ಹಂಗಾಗ್ಬಿಟ್ಟು ಡ್ರೆಂಚಿಂಗ್ ಮಾಡೋಕ್ಕಿಂತ ಬುಡಕ್ಕೆ ತೊಯ್ಯೋದಕ್ಕಿಂತ ಮ್ಯಾಗ ಒಂದು ಸ್ಪ್ರೇ ಮಾಡಿ ಒಳ್ಳೆಯದು. ಗಿಡ ಒಳ್ಳೆಯದು. ಕಳೆಗಳು ನಾರ್ಮಲಿ ಜಾಸ್ತಿ ಬಂದೇ ಬರುತ್ತೆ. ಹೌದು ಸರ್. ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಕಳೆ ಏನು ಭಾಳ ಕಡಿಮೆ ಬರ್ಸ. ಒಂದು ಟೈಮ್ ಮಗ್ಲ ಹಳ್ಳ ಐತಿ, ಹಳ್ಬಿಟ್ಟು ಹೋಗೋದು ನೀರು ಅದು. ಆ ಕಳೆ ಬಂದರೂ ಕೂಡ ನಾವೇ ಕೇಳ್ತೇವೆ, ಔಷಧಿ ಹೊಡೆಯಲ್ಲ. ಔಷಧಿ ಹೊಡೆದು ಭೂಮಿ ಸತ್ತು ಕಮ್ಮಿ ಆಕದೆ ಅಂತೇಳಿ ಕೈಯಾಗೆ ಕೆಲಸೋದು, ಇಲ್ಲ ಮಿಷಿನ್ನಾಗ ಕಟಾವು ಮಾಡೋದು, ಹೊಲಕ್ಕೂ ಗೊಬ್ಬರ ಹಾಕೋದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಅಮೋಘ್ ಇ-ಕಾರ್ಟ್, ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ, ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ಬೋರ್ ಹಾಕ್ಸೇವೆ ಸರ್. ಮೂರು ಪಂಪ್ ಸೆಟ್ ಮಾಡ್ಕೊಂಡು ಪಂಪ್ ಸೆಟ್ ನೀರಿಂದ ಕೊಟ್ಟು. ತಮ್ಮದು ಇಲ್ಲೇ ತೋಟದ ಹತ್ರದಲ್ಲಿ ಹಳ್ಳ ಇದೆ ಅಂತ ಹೇಳಿದ್ರಿ. ಹಳ್ಳದ ನೀರು, ಚಾನಲ್ ನೀರು ಬಿಡಲ್ವಾ ಇದಕ್ಕೆ? ಇಲ್ಲ ಸರ್, ಚಾನಲ್ಗೆ ಏನಿಲ್ಲ. ಹಳ್ಳ ಅಂದರೆ ಮಳೆಗಾಲ ಜಾಸ್ತಿ ಆಗಿ ಹಳ್ಳ ನೀರು ಬಂದರೆ ನಮಗೆ ಬೋರ್ ನೀರು ಅವು. ಒಂದು 2 ವರ್ಷ 2015-16 ಭಾಳ ಕಡಿಮೆ ಆಯ್ತು. ತಾವು ಹೇಳ್ತಾ ಇದ್ರಿ ಸ್ವಲ್ಪ ಬರಗಾಲ ಬಂದಿತ್ತು ಅಂತ ಟೈಮಲ್ಲಿ ಏನಾದರೂ ಕೃಷಿ ಹೊಂಡ ಏನಾದರೂ ಮಾಡ್ಕೊಂಡಿದ್ರೆ ಹೇಗೆ? ಆ ಟೈಮ್ನಾಗ ಕೃಷಿ ಹೊಂಡ ಅದೇ ಸ್ಟಾರ್ಟಿಂಗ್ ಬೋನ್ಸ ಇನ್ನೂ. ಕೃಷಿ ಹೊಂಡಕ್ಕೆ ನನಗೂ ಕೃಷಿ ಹೊಂಡ ಮಾತಿ ಮಾಡ್ಕೊಳಪ್ಪ ಅಂತ ನಮ್ಮ ಸಾಹೇಬ್ರು. ಯಾವ ಇಸ್ವಿನಲ್ಲಿ ಅದು?
2017-16 ಬಂತು ಸರ್. ಕರ್ರು ಹೇಳಿ 2 ಕೃಷಿ ಹೊಂಡ ಮಾಡಿಕೆ ಅದಕ್ಕೆ ಬೋರಿನ ಮಗ್ಲಾಗ ಮಾಡ್ಯಾವ ಸರ್. 2 ಮಾಡಿದ್ರಾ? 2 ಮಾಡ್ಯಾವ ಸರ್. 2 ಬೋರಿನ ತನಕ ಮಗ್ಲ ಮಾಡೋದಕ್ಕೆ ನಮಗೆ ಅವತ್ತಿಂದ ಬೋರ್ ನೀರು ಒಟ್ಟೆ ಕಮ್ಮಿ ಕೆಲಸ ಅವು. ಕೃಷಿ ಹೊಂಡದಿಂದ ಅನುಕೂಲ ಆಗೈತಿ. ಮೀನು ಸಾಕ್ಬೋದು. ಮೀನು ಬಿಡೋಕೆ ಆಗೋದಕ್ಕೆ ನಮ್ಮ ಕೈಲಿ ಮಳೆಗಾಲ ಜಾಸ್ತಿ ಆಗೈತಿ. ಮೀನು ಕೇಳೋಕಂತ ಮೀನು ಬಿಟ್ಟಿಲ್ಲ. ಮೀನು ಬಿಡಬೇಕು ಅನ್ನೋ ಆಸೆ ಐತಿ ಇನ್ನು. ಕೃಷಿ ಹೊಂಡ ಅದು ಅಗಲ ಉದ್ದ ಆಳ ಎಷ್ಟಿದೆ ಅಂತ ಗೊತ್ತಾ ನಮಗೆ? ಸರ್ 42 ಅಡಿ 42 ಚದರ ಸರ್. 21 ಮೀಟರ್. ಆಳ 10 ಅಡಿ ಆಳ. 10 ಅಡಿ ಆಳ. ಎಷ್ಟು ಲೀಟರ್ ನೀರನ್ನ ಅದರಲ್ಲಿ ಹಾಕ್ಬೋದು? ಸಾವಿರಾರು ಜನ ಹಿಡಿತದೆ. ನೀವೇನದು ಅಳತೆ ಆಗಿಲ್ಲ. ನಮಗೆ ಒಟ್ಟು ಒಂದು ಟೈಮ್ ನೀರು ನಿಂತು ಬೋರ್ ಒಂದು ವರ್ಷ ಮಟ್ಟ ತಡೆ ಸರ್. ಅದಕ್ಕೋಸ್ಕರ ಮಾಡ್ಯಾವ. ಬೋರಿಗೋಸ್ಕರ ಕೃಷಿ ಹೊಂಡನ ಅವಾಗಲೇ 2016 ಮಾಡಿದ್ರಿ. ಹೌದು ಸರ್. ಇದು ಮಾಡೋದಕ್ಕೆ ತಮಗೆ ಸರ್ಕಾರದ ಅನುದಾನ ಏನಾದ್ರು ಬಂತಾ? ಹೇಗೆ ಅದು? ಅನುದಾನ ಕೊಟ್ಟರೆ ಸರ್ ಅವಾಗ. ಒಂದು ಗುಂಡಿ ಕಲ್ ಕಟ್ಟಡ ಮತ್ತು ಗುಂಡಿ ತೆಗಿಯೋಕೆ ಸೇರಿ 65,000-70,000 ರೂಪಾಯಿ ಕೊಟ್ಟರೆ ಅವಾಗ ನಮಗೆ. ಒಂದು ಗುಂಡಿಗೆ? 2 ಗುಂಡಿಗೆ ದುಡ್ಡು. ಕೃಷಿ ಹೊಂಡ ಸುತ್ತಮುತ್ತ ಯಾವ್ದಾದ್ರು ಗಿಡ ಏನಾರು ಹಾಕಿದಿರಾ? ಹಾಕ್ಯಾವ ಸರ್. ಗಂಧ ಗಿಡ ಅದಾವೆ, ಚಾಯ್ ಗಿಡ ಅದಾವೆ. ಹಾಕ್ಯಂದು ಚೆನ್ನಾಗಿದೆ ಸರ್ ಗಿಡ. ಸಪೋಟದಲ್ಲಿ ಮುಖ್ಯವಾಗಿ ಇದರಲ್ಲಿ ಗಿಡ ಕಟ್ ಮಾಡೋದು ಅಂದ್ರೆ ಟ್ರೈನಿಂಗು, ಪ್ರೂನಿಂಗು, ಚಾಟ್ನಿ ಈ ಥರ ಏನಾದರೂ ಇದೆಯಾ? ಹೇಗೆ? ನಾವಂತೂ ಮಾಡಿ ಸರ್. ನಮ್ಮ ಇಲಾಖೆ ಹುಡುಗರೆ ಬಂದು ಇವನ್ನೇ ಕಡ್ಡಿ ಹೋಯ್ತಾರೆ ಸರ್ ಕಟ್ಟಕ್ಕೆ. ಮತ್ತೆ ಕಸಿ ಕಟ್ಟೋದಕ್ಕೆ ಕಡ್ಡಿ ಹೋಯ್ತಾರೆ ಬಂದು. ನಮ್ಮ ತೋಟಗಾರಿಕೆ ಇಲಾಖೆ ಮೊನ್ನೆ ಮಾವಿನ ಕಡ್ಡಿ ಹೋಯ್ವ ಸರ್, ಒಂದು 500. ಈಗ ಸಪೋಟ ಕಡ್ಡಿ ಬರೋಂಗೆ ಕಾಣ್ತಾನೆ ಹೊರ. ಒಳಗಡೆ ಕೃಷಿ ಬೆಳೆ ಬೆಳಿತೀವಿ ಅಂತ ಹೇಳಿದ್ರಿ. ಯಾವ್ಯಾವ ಬೆಳೆ ಬೆಳೆದಿದ್ದೀರಾ ಈಗ? ಶೇಂಗಾ ಬೆಳೆದ್ವಿ, ಹತ್ತಿ ಬೆಳೆದ್ವಿ ಸರ್. ಸಣ್ಣವಿದ್ದಾಗ ಗಿಡ ದೊಡ್ಡವಾಗ ಸ್ವಲ್ಪ ತರಕಾರಿ ಸೊಪ್ಪು ಮಾಡ್ಕೊಂತ ಮಧ್ಯಾಹ್ನಕ್ಕೆ ಹಂಗೆ ಸಂತೆ ಮಾಡ್ಕೊಂತ ಹೋಗ್ತಾನೆ ಸರ್. ತರಕಾರಿಯಿಂದ ಯಾವ ಬೆಳೆ ಬೆಳಿತಿದ್ರೆ ಯಜಮಾನ್ರೆ? ಮುಳಿ ಗಿಡ, ಮೆಣಸಿನ ಗಿಡ, ಜಾವಳಿ, ಸೊಪ್ಪು, ಮೆಂತೆ, ಕೊತ್ತಂಬರಿ, ಎಳರ್ಬೆ ಬೆಳೀತೀವಿ ಸರ್. ಎಲ್ಲ ಥರದ ತರಕಾರಿಯಿಂದ ಬೆಳೀತೀವಿ ಸರ್. ನಮ್ಮ ಸಂತೆ ಹೊರಗೆ ಹೋಗ್ತೀನಿ. ನಾವು ಸಂತೆಗೋಸ್ಕರ ತರಕಾರಿ ಸೊಪ್ಪು ಮಾಡ್ತಾವೆ ಸರ್. ತರಕಾರಿ ಸೊಪ್ಪನ್ನ ತಮ್ಮ ದಿನನಿತ್ಯ ಖರ್ಚಿಗೋಸ್ಕರ ಅಂತ ಮಾಡ್ತಾ ಇದ್ದಾರೆ ಸರ್. ಅದು ಏನು ಜಾಸ್ತಿ ಇದ್ರಲ್ಲಿ ಏನು ಮಾಡಿಲ್ಲ? ಜಾಸ್ತಿ ಮಾಡ್ಕೊಳ್ಳಿ ಸರ್. ಎಷ್ಟು ಬೇಕು ನಮ್ಗೆ ವಾರಕ್ಕೆ ಒಂದು 50 kg 50 kg ಮಾಡ್ಕೊಂಡು ಹೋಗಕ್ಕೆ ಅಂತಂದ್ರೆ ಸಿಂಪಲ್ ಆಗಿ ಹಂಗೆ ಹಂತ ಬೇರೆ ಮಾಡ್ಕೊಂಡು ಹೋಗೋ ಸರ್. ಯಜಮಾನ್ರೆ ಮತ್ತೆ ಇದು ಹೇಳ್ತಾ ಇದ್ರಿ ಕಡೆ ಎಲ್ಲ ತೆಗಿಸೋಕೆ ತಾವೇ ತೆಗಿತೀರಿ ಅಂತ. ಅದಕ್ಕೆ ಆಳಿನ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡ್ಕೊಂಡು? ಆಳಿನ ವ್ಯವಸ್ಥೆ ಸಿಗ್ತಾ ಸರ್ ನಮ್ಮಲ್ಲಿ. ಕೂಲಿಯರಿಗೆ ಬರ ಎಲ್ಲ ನಾವು ಮಾಡ್ಕೊಂತೇವೆ. ಗಂಡ ಹೆಂಡತಿ ಮಗ 3 ನಾವು ಅದಾವೆ. ನಾವು ಮಾಡ್ಕೊಂತೇವೆ. ನಮ್ಮ ಜೊತೆಗೆ 2-3 ಹೆಣ್ಮಕ್ಳು ಬರ್ತಾರೆ. ಗಂಡು ಮಕ್ಳು ಕೆಲಸದ ಗಂಡು ಮಕ್ಳು ಸಿಗ್ತಾರೆ. ಕರ್ಕೊಂಡು ಮಾಡ್ಕೊಂತೇವೆ. ಕೂಲಿ ಕೊಟ್ಟರು. ಯಜಮಾನ್ರೆ ಇದು ಹಾಕಿದ ಎಷ್ಟು ದಿನಕ್ಕೆ ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? 5 ವರ್ಷದ ನಂತರ ಬರ್ತಾ ಇದೆ. 5 ವರ್ಷ ಮಟ್ಟ ಒಂದು ಹಂತಕ್ಕೆ ಬರೋದೆ. 5 ವರ್ಷ ಮೇಲ್ಪಟ್ಟು ವರ್ಷಕ್ಕೆ ಇಳುವರಿ ಜಾಸ್ತಿ ಕಂತ ಹೋಗುತ್ತೆ. ಹರಿ ಹೊರ ಅಂತ ಇಳುವರಿ ಜಾಸ್ತಿ ಕಂತ ಹೋಗುತ್ತದೆ. ತಂದು ಇದು ಎಷ್ಟನೇ ವರ್ಷದ ತೋಟ? 22 ವರ್ಷ ಸೈಡಿಗೆ. 2002 ಶುರು ಮಾಡೇನೆ. 22 ಇಸ್ವಿಗೆ 2022ಕ್ಕೆ 20 ವರ್ಷ ಈಗ. ಎಷ್ಟು ವರ್ಷದಿಂದ ಹಣ್ಣು ಕೊಯ್ತಾ ಇದ್ದೀರಾ? ಹಣ್ಣು ಕೊಯ್ಯಕ್ಕೆ ತಾಳೆ ಸುಮಾರು 5 ವರ್ಷದಿಂದಲೇ ಸ್ಟಾರ್ಟ್ ಹಿಡ್ಕೊಂಡು ಸಹ ಮಾವ. ಈ ಸಪೋಟ ಮಾತ್ರ 7-8 ವರ್ಷ ಮೇಲ್ಪಟ್ಟು ಬಂತಿದೆ. 7ರಿಂದ 8 ವರ್ಷ 8 ವರ್ಷಕ್ಕೆ ಬಂದು ಸೈಡ್. ಇದು ಹೇಗೆ ಅಂದ್ರೆ ಹಣ್ಣು ಆಗಿದೆ ಅನ್ನೋದಕ್ಕೆ ಯಾವ್ದು ಗೊತ್ತಾಗುತ್ತೆ ನಮಗೆ? ಗೊತ್ತಾಗ ಸರ್. ಆಲೂಗಡ್ಡೆ ಕಲರ್ ಬರೋಕೆ ಸರ್ ಹರಿಬೇಕಾರೆ ಅವ್ರಿಗೆ. ಆಲೂಗಡ್ಡೆ ಕರೆ ಬಿಳೆ ಕಲರ್ ಬಂತು ಹಣ್ಣು ಆಗೈತೆ ಅಂತ ಲೆಕ್ಕಕ್ಕೆ ಹರ್ಕೊಂಡೋಗಿ ಗಿಡದಾಗ ಮರದಾಗ ಹಣ್ಣಾಗ ಕಡಿಮೆ ಬ್ಯಾಸೆ ಬಿಸಿಲು ಹಣ್ಣಾಕತಿ. ಮಳೆಗಾಲ ಆಗಲ್ಲ. ಆಲೂಗಡ್ಡೆ ಕಲರ್ ಬಂತು ಅಂತ ಹರಿತಾರೆ ಸರ್. ಮತ್ತೆ ಆಲೂಗಡ್ಡೆ ಕಲರ್ ಬರುತ್ತೆ ಅಂತ ಹೇಳಿದ್ವಿ. ಆ ಟೈಮಲ್ಲಿ ಅದ್ರ ಮೇಲೆ ಹಾಲು ಏನಾರು ಬಿದ್ದಿರುತ್ತಾ? ಅದು ಹಾಲಿನ ಅಂಶ ಕಮ್ಮಿ ಇರುತ್ತಾ? ಹೇಗೆ ಅದು? ಹಾಲು ಬಿಡದಂಗೆ ನೋಡ್ಕೊಂತ ಸರ್ ಅವನ್ನ. ಒಂದು ಗಿಡ ಎಷ್ಟು ಹಣ್ಣು ಕೊಡುತ್ತೆ? ಕಡಿಮೆ ಒಂದು ಗಿಡ 22 ವರ್ಷಕ್ಕೆ ಸೈಡ್ಗೆ 1 ಕ್ವಿಂಟಾಲ್ 1.5 ಕ್ವಿಂಟಾಲ್ ಮಟ್ಟ ಬರ್ತದೆ ನಾವು ಸರ್. ಒಂದು ಗಿಡದಾಗ 1 ವರ್ಷಕ್ಕೆ ಬೆಳೆಗೆ ಹಂತ ಹರ್ಕೊಂಡು 1ರಿಂದ 1.5 ಕ್ವಿಂಟಾಲ್ ಮಾಮೂಲಿ ಪಕ್ಕ. ಮೊದಲನೇ ವರ್ಷ ಅಂದ್ರೆ 8 ವರ್ಷ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರು ಹಣ್ಣು ಬಿಡೋದಕ್ಕೆ. ಅವಾಗ ಎಷ್ಟು ಇಳುವರಿ ಬಂದಿತ್ತು? ಇಳುವರಿ ಅವಾಗ ಒಂದು 3 ಕ್ವಿಂಟಲ್ 4 ಕ್ವಿಂಟಲ್ ಸಿಗೋದು ಸ್ಟಾರ್ಟಿಗೆ. ಹಂತಕ್ಕೆ ರೇಟ್ ಜಾಸ್ತಿ ಹಾಕಂತ ಗಿಡ ಜಾಸ್ತಿ ಆದಂಗೆ ಅದು ಇಳುವರಿ ಜಾಸ್ತಿ ಆಗ್ತಾವ. ಈಗ ನಿಮ್ಮ ತೋಟದಿಂದ ಒಟ್ಟು ಎಷ್ಟು ಬರ್ತಾ ಇದೆ ಇಳುವರಿ ಸಪೋಟ? ಮಾವು 2 ಸೇರಿ 1-1.5 ಲಕ್ಷ ಕೊಡ್ತಾನೆ ಸರ್ ವರ್ಷಕ್ಕೆ. 2 ಸೇರಿನಾ? 2 ಸೇರಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ,
ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ತರಕಾರಿನ ಮಾಡಿದ ಮೇಲೆ ಸಪೋಟಾಗೆ ಏನಾದರೂ ಎಫೆಕ್ಟ್ ಆಗಿ ಅಥವಾ ಸಪೋಟದಿಂದ ತರಕಾರಿ ಬೆಳೆಗೆ ಇಳುವರಿ ಕಮ್ಮಿ ಆಗೋದು, ನೆರಳಿನ ಸಮಸ್ಯೆ ಏನಾದ್ರು ಬಂದಿದೆ, ಹೇಗೆ ಅದು? ಇಳುವರಿ ಸ್ಟಾರ್ಟಿಗೆ ಸಣ್ಣ ಗಿಡ ಇದ್ದಾಗ ಇಳುವರಿ ಚೆನ್ನಾಗಿ ಬಂದು ಸಹ ಅಷ್ಟು ಒಳ ಮಾಡೋದು. ಕೃಷಿ ಬೆಳೆನೂ ಬಂತು, ತರಕಾರಿನೂ ಬಂತು, ಚೆನ್ನಾಗಿ ಬಂದವು. ಈಗ ಸುಮಾರು 18 ವರ್ಷ 20 ವರ್ಷ ಮೇಲ್ಪಟ್ಟು ಗಿಡ ದೊಡ್ಡವಾದವು, ಇಳುವರಿ ಕಮ್ಮಿ, ಬೈಲಿ ಹತ್ರ ಇಳುವರಿ ಬರತ್ತೆ. ಆದ್ರೆ ಕಸ ಹೊಡೆದು ನಾವು ಬೇಸೆ ಮಾಡ್ಕೊಂಡು ಮತ್ತೆ ಕೆಲಸ ಮಾಡ್ಕೊಂಡು ಹೋಗಲೇಬೇಕು ಸರ್. ಕಸ ಆಗಲ್ಲ ಅವಾಗ. ಹೊಲ ಸ್ವಚ್ಛ ಇರುತ್ತೆ ಅಂತಂದೇಳಿ ಗೊಬ್ಬರನ ಹಾಕತ್ತೆ ಅಂತೇಳಿ ನಾವು ಉಳುಮೆ ಮಾಡ್ಕೊಂಡು ಹೋಗೋವ. ಉಳುಮೆ ಮಾಡೋಷ್ಟು ಭೂಮಿ ಹೊರರುತ್ತೆ, ಬಂದು ನೀರು ನಿಂತದ ಅವಾಗ. ಈಗ ಬಂದರೆ ಹೇಳ್ತಾ ಇದ್ರಿ ಮೊದಲು ನೀರಿನ ಅಭಾವ ಇತ್ತು ಅಂತ 2016ರಲ್ಲಿ. ಅಂಥ ಟೈಮಲ್ಲಿ ಅಡಿಕೆನ ಕೈ ಬಿಟ್ಟಿದ್ರಿ. ಇವಾಗ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಬೋರಲ್ಲೂ ನೀರು ಬರ್ತಾ ಇದೆ, ಮಳೆನೂ ಚೆನ್ನಾಗಿದೆ, ಹಳ್ಳನೂ ಹರಿತಾ ಇದೆ, ಕೃಷಿ ಹೊಂಡದಲ್ಲಿ ನೀರಿದೆ. ಇಂಥ ಸಂದರ್ಭದಲ್ಲಿ ತಾವು ಅಡಿಕೆ ಮೇಲೆ ಮತ್ತೆ ಹೋಗ್ತೀರಾ, ಹೇಗೆ? ಅಡಿಕೆ ಸಹ ಈಗ 2 ವರ್ಷ 3 ವರ್ಷ ಮಳೆ ಚೆನ್ನಾಗಾಯ್ತು ಅಂದರೆ ಅಡಿಕೆ ಕಟ್ಟಕ್ಕೆ ಹೋದ್ರೆ ನಮಗೆ ಮತ್ತು ಮಳೆ ನೀರೇ, ನಮಗೆ ಚಾನಲ್ ಏನಿಲ್ಲ, ಹೊಳೆ ನೀರಿಲ್ಲ, ಚಾನಲ್ ಇಲ್ಲ. ಮತ್ತು ಮುಂದಾರು 1 ವರ್ಷ ಮಳೆ ಕಮ್ಮಿ ಆಯ್ತು ಅಂದರೆ ಈ ಅಡಿಕೆ ನಮಗೆ ಉಳಿಯಲು ಒಳ್ಳೆ ಫಲಕ್ಕೆ ಬರೋಕ್ಕೂ ಮಳೆ ಕಮ್ಮಿ ಆದಾಗ ಹೋಗತ್ತೆ ಅಂತಂದರೆ ಅಡಿಕೆ ನಮ್ಗೆ ಯಾವಾಗೂ ಇಷ್ಟ ಇಲ್ಲ ಸರ್. ಇಷ್ಟನೇ ಇಲ್ಲ ಅಡಿಕೆ? ಅಡಿಕೆ ಇಷ್ಟನೇ ಇಲ್ಲ ಒಟ್ಟು. ತೆಂಗು ಐತಲ್ಲ, ಕೊನೆಗೆ ಒಸ್ಕೊಂಡ್ಬಾರ್ದು, ಮಳೆ ಬಂದರೂ ಕೂಡ ಮಳೆಯಾಗ ನಮಗೆ ಜೀವನ ಮಾಡ್ತಾರೆ. ಅಡಿಕೆ ಮಾತ್ರ ಇಲ್ಲ ಸರ್, ಪೂರ JCB ಬಗ್ಗೆ ಕೇಳಕ್ಕ ಹಂಗೆ ಅದ್ರ ಬಗ್ಗೆ ಹೋಗಲ್ಲ ನಾವು. ಅಡಿಕೆಗೇನು ಬೇಡ ಹಂಗ? ಬೇಡ. ತೆಂಗಿನ ಎಷ್ಟಿದೆ ನಿಮ್ಮದು? ತೆಂಗು 205 ಗಿಡ ಇದೆ ಸರ್. 205 ಗಿಡ? 205 ಗಿಡ, 200 ಗಿಡ ನಿನ್ನ 2 ವರ್ಷಕ್ಕೆ ಸಹ ಹಾಕಿ 50 ಗಿಡ ಸೈಡ್ ಗಿಡ ಫಲಕ್ಕೆ ಬಂದಾವ ಈಗ. ತೆಂಗು, ಅಡಿಕೆ, ಸಪೋಟ, ಮಾವು ಇದು ಬಿಟ್ಟು ಬೇರೆ ಏನಾದರೂ ಬೆಳೆ ಏನಾದ್ರು ಮಾಡಿದ್ದೀರಾ? ಬೇರೆ ಬೆಳೆ ಇಲ್ಲ ಸರ್. ಕಾಡಿನ ಸಸಿಗಳೇನಾದ್ರು ಹಾಕಿದ್ದೀರಾ? ಕಾಡಿನ ಸಸಿ ಸಿಲ್ವಾರ ಇದೆ ಸರ್, ತ್ಯಾಗ ಇದೆ, ಗಾಂಧಿ ಗಿಡನೂ ಅದಾವ ಅಷ್ಟು. ಈಗ ಆದಾಯ ಖರ್ಚು ಬಗ್ಗೆ ಮಾತಾಡೋಣ. ಒಟ್ಟು ಎಷ್ಟು ಖರ್ಚಾಗಿದೆ ಸಪೋಟ ಬೆಳೆಗೆ ಎಲ್ಲ? ಸಪೋಟ ಬೆಳೆ, ಮಾವಿನ ಬೆಳೆಗೆ ಅಷ್ಟೇನು ಖರ್ಚಾಗಲ್ಲ ಸರ್. ಇದೆ ಏನು ಸ್ವಲ್ಪ ಕಸ ಕೆಳಗೆ ಗೊಬ್ಬರ ಹಾಕೋದು, ಏನು ವರ್ಷಕ್ಕೊಂದು 20-30 ಸಾವಿರ ಬರ್ಬೋದು. ಅದಕ್ಕೆ 60 ಗಿಡಕ್ಕೆ 45 ಸಾವಿರ ಬರೋದು ಖರ್ಚು. ಆದಾಯ ಎಷ್ಟಿದೆ? ಆದಾಯ 70-75 ಸಪೋಟ ಬರುತ್ತೆ ವರ್ಷಕ್ಕೆ. ಈಗ ಒಟ್ಟು ಆದಾಯ ಎಷ್ಟು ಬರುತ್ತೆ ನಿಮ್ದು? ಮಾವು, ಸಪೋಟ ಇವೆರಡು ವರ್ಷಕ್ಕೆ 1.5 ಲಕ್ಷ ರೂಪಾಯಿ, ಒಂದು ಬೆಳೆ 1.5 ಲಕ್ಷ ರೂಪಾಯಿ ಕಿಣಿ ಬರೋಣ ಸರ್. ತೆಂಗು ನಾವು ಸ್ವಂತ ಮಾಡ್ತೀವಿ. ತೆಂಗಂತೂ ನಾವು ಯಾರಿಗೆ ಕೊಡಲ್ಲ, ಅವು ಒಳಗೆ ಬೆಳೆ ಬೆಳೆದು ನಮ್ಮದೇ ಮಾಡ್ತಾವೆ. ತೆಂಗಲ್ಲಿ ಎಷ್ಟು ಬರುತ್ತೆ ಆದಾಯ? ತೆಂಗು ವರ್ಷಕ್ಕೆ 1,000 ಕಟ್ಟಿ ಕೂಡ 50 ಗಿಡಕ್ಕೆ 50 ಸಾವಿರ ವರ್ಷಕ್ಕೆ ಮಾಮೂಲಿ ಬಂದ. ಬರೀ 1,000 ಕಟ್ಟಿ ಸರ್ ಕಡಿಮೆ ಇಲ್ರುವ, ಜಾಸ್ತಿ ಬರುತ್ತೆ. ಬ್ಯಾಡ ಆದ್ರೆ ಕಮ್ಮಿ ಕಟ್ಟಿ, ವರ್ಷಕ್ಕೆ 1,000 ಕಟ್ಟಿ 50 ಗಿಡಕ್ಕೆ 50 ಸಾವಿರ ಬರುತ್ತೆ. 50 ಸಾವಿರ ಬರ್ತದೆ. ಅಡಿಕೆದು? ಅಡಿಕೆದು ಹೋದ ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್. ಹೋದ ಸರಿ ಒಂದು 3 ಕ್ವಿಂಟಲ್ ಆಗೈತಿ ನಾವು. 4-5 ವರ್ಷದ ಗಿಡಗಳು ಇನ್ನೂ ಅಷ್ಟು ಬಂದಲ್ಲ. ಈ ಸರಿ ಒಂದು 6-7 ಕ್ವಿಂಟಲ್ ಆಗೋ ನಿರೀಕ್ಷೆ ಇದೆ. ಮೊನ್ನೆ ಒಂದು 50 kg ಕೆಡ್ಕೊಂಡ್ಯಾರ. ಈ ಸರಿ ಒಂದು 2 ಕ್ವಿಂಟಲ್ ಆಗೋರು 3-4 ಟೈಮ್ ಕೆಡ್ಕೋತಾರೆ. ಒಂದು 6 ಕ್ವಿಂಟಲ್ ಆಗುತ್ತೆ ಸರ್. ಯಾವ ಬಂದಿದೆ ಸರಿ ಹೋದ್ ಸರಿ, ಇವತ್ತು ಅಷ್ಟು ಬಂದಿರೋವು ಒಂದು 7 ಕ್ವಿಂಟಲ್ ಲೆಕ್ಕ ಐತೆ ಅದು ವಿಷಯಕ್ಕೆ. ಮತ್ತೆ ಬೇರೆ ಬೇರೆ ಸೀಬೆ ಗಿಡ ಆಗ್ಬೋದು, ನೆಲ್ಲಿ ಗಿಡ, ಹಣ್ಣಿನ ಗಿಡ, ಮೂಸಂಬಿ ಎಲ್ಲ ಹಾಕಿದೀರ, ಲಿಂಬೆ ಗಿಡ ಎಲ್ಲ. ಹೌದು ಸರ್. ಅದರಿಂದ ಆದಾಯ ಎಲ್ಲ ಎಷ್ಟು ಬರ್ಬೋದು ಸರ್? ಆದಾಯನ ಭಾಳ ಏನು ಮಾಡಿಲ್ಲ ಸರ್. ಅವನೇನು ಕಮ್ಮಿ, ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಬೇರೆ ಊರಿಗೆ ಬೀಗ್ರಿ ಬಿಜಿಗೆ ಕೊಟ್ಟಿರ್ತಾವ ಪ್ಯಾರ್ಲು, ಮುಸಂಬಿ ಅವನು. ತರಕಾರಿಯಾಗ ಮಾಮೂಲಿ ಅವ್ರು ವಾರ 3,000-4 ಸಾವಿರ ನನಗೆ ಸಂತ್ಯಾಗ ಹರಿಯಾಕ ಸರ್ ಹೊಡ್ಕೊಂಬಾರ. ಒಟ್ಟು ಆದಾಯ ಎಷ್ಟು ಬರುತ್ತೆ ಸರ್ ಎಲ್ಲ ಸೇರಿಬಿಟ್ಟು? ಒಟ್ಟು ಆದಾಯ 4-5 ಲಕ್ಷ ರೂಪಾಯಿ ವರ್ಷಕ್ಕೆ ಬರ್ತದೆ, ಮಾಮೂಲಿ ಬರುತ್ತೆ ಸರ್. ಒಂದು 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ, ಕೂಲಿಯಾರಿಗೆ, ಗೊಬ್ಬರ, ಬೀಜ. ತಮ್ಮ ಈ ಅನುಭವವನ್ನು ಒಟ್ಟು ಸೇರಿಸಿ ನಮ್ಮ ವಾಹಿನಿಯ ಮೂಲಕ ತಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ನಮ್ಮ ಕೃಷಿ ಬೆಳೆ ಬೆಳೆಯೋದಕ್ಕೆ 10,000 ರೂಪಾಯಿ ಕ್ವಿಂಟಲ್ ಊಟದ ಜೋಳ ಬೆಳೆ ಇರಲ್ಲ, ರಾಗಿ ಜೋಳ ಬೆಳೆ ಇರಲಿಲ್ಲ. ಈಗ ಬರೀ ಅಡಿಕೆಂದು ಮತ್ತು ಒಳಗೆ ಏನು ಮಾಡ್ತಾವೆ ಈಗ. ಇದು ಬರೀ 1,000-2,000 ರೂಪಾಯಿ ಕ್ವಿಂಟಲ್ ನಿನ್ನ 5-10 ವರ್ಷ ಬರುತ್ತೆ. ಅವು ಮತ್ತೆ ತೆಗೆದು ಮತ್ತೆ ಭತ್ತ ಜೋಳಕ್ಕೆ ಬರ್ತಾರೆ. ಅವು ಬರ್ತಾರೆ. ಹಿಂದೂ ಇದೇ ಥರ ಆಗಿತ್ತು. ತೆಂಗು ತೆಗೆದು ಭತ್ತ ಮಾಡಿದಾರೆ. ಈ ಭತ್ತ ತೆಗೆದು ಅಡಿಕೆ ಮಾಡಕ್ಕೆ ಹಚ್ಚಾರ ಜನಗಳಿಗೆ.
ಇನ್ನು 5 10 ವರ್ಷ ಒಳಗೆ ಮತ್ತೆ ಅಡಿಕೆ ತೆಂಗು ಕೂರ ತೆಗೆದು ಮತ್ತೆ ಭತ್ತ ಬರ್ತಾರೆ ಗದ್ದೆ ಅವ್ರಿಗೆ. ಅಂಥವರಿಗೆ ತಾವು ಕಿವಿ ಮಾತು ಏನು ಹೇಳ್ತೀರಾ? ಇದೆಲ್ಲ ಮಾಡಬೇಡಿ ಆ ಥರ ಏನಾದ್ರು ಹೇಳ್ತೀರಾ? ಅಥವಾ ಪರ್ಯಾಯ ಬೆಳೆಗಳು ಬೆಳಿತೀರಿ ಏನಾದ್ರು ಹೇಳ್ತೀರಾ? ಭಾಳ ಹೇಳ್ತಾವ ಅವ್ರಿಗೆ, ಹೇಳಿ. ಯಾರು ಅಡಿಕೆ ಮಾಡಬಾರ್ರಿ, ಹ್ಮ್. ಬೇರೆ ಬೆಳೆ ಮಾಡ್ಕೊಳ್ರಿ, ತಾಳೆ ಹಾಕ್ಯಾಳ್ರಿ, ಎಣ್ಣೆ ಟೈಮ್ ಯಾವತ್ತು ತಾಳೆ ಎಣ್ಣೆದು ರೇಟ್ ಇರುತ್ತೆ, ರೇಷ್ಮೆ ಮಾಡ್ರಿ, ಬೇರೆ ತೆಂಗು ಹಾಕ್ಯಾಡ್ರಿ ಸಾಕಂಬಿಟ್ಟ, ತೆಂಗಂತ ಯಾವತ್ತು ಬೇಡಿಕೆ ಇರೋದಕ್ಕೆ 10 ರೂಪಾಯಿ ಒಂದು ಕಾಯಿ ಕೊಟ್ಟರೆ ನಮಗೆ ಲಾಸ್ ಇಲ್ಲ ಅಂತ ಹೇಳ್ತಾವ ಅವ್ರಿಗೆ. ಅವ್ರಿಗೆ ಕೇಳ್ತಾ ಇಲ್ಲ ಜನಗಳು, ಅಡಿಕೆ ಬರೀ. ನಿಮ್ಮಂದರೆ ತಮ್ಮ ಸಮಯ ನಮಗೆ ಕೊಟ್ಬಿಟ್ಟು ಯಾವ ರೀತಿ ಬೇರೆ ರೈತರುಗಳು ಉಪಯೋಗ ಮಾಡ್ಕೋಬೇಕು, ಬರೀ ಅಡಿಕೆ ಮಾತ್ರ ಅಲ್ಲ, ಅಡಿಕೆ ತೆಂಗು ಬಿಟ್ಬಿಟ್ಟು ಇನ್ನೂ ಹಣ್ಣಿನ ಬೆಳೆಗಳನ್ನ ಬೆಳೆಸ್ರಿ, ತಾಳೆಗೆ ಹೋಗಿ ಅಂತ ಕೂಡ ಹೇಳಿದ್ರಿ. ಇಷ್ಟು ಮಾಹಿತಿ ನಮಗೆ ಕೊಟ್ಟಂತಹ ತಮಗೆ ನಮ್ಮ ವಾಹಿನಿಯ ಕಡೆಯಿಂದ, ವೀಕ್ಷಕರ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಶ್ರೀ ಓಂಕಾರಪ್ಪನವರು ಯಾವ ರೀತಿ ತಮ್ಮ ತೋಟದಲ್ಲಿ ಮಾವಿನ ಜೊತೆಗೆ ಸಪೋಟವನ್ನು ಬೆಳೀತಾ ಇದ್ದಾರೆ, ಹಾಗೂ ಅವರು ಹೇಳಿದರು ರೈತರು ಈ ಕೇವಲ ಅಡಿಕೆ ಅಂತ ಎಲ್ಲರೂ ಅಡಿಕೆನೇ ಬೆಳೀತಾ ಇದ್ದಾರೆ. ಅವರ ಅನುಭವದ ಪ್ರಕಾರ ಅವ್ರು ಹೇಳಿದರು, ತೆಂಗು ಇದ್ದಾಗ ಕಾಲದಲ್ಲಿ ತೆಂಗು ತೆಗೆದುಬಿಟ್ಟು ಭತ್ತ ಹಾಕಿರು ಅಂತ, ಈಗ ಭತ್ತ ತೆಗೆದುಬಿಟ್ಟು ಅಡಿಕೆ ಹಾಕ್ತಿದ್ದಾರೆ. ಅಡಿಕೆ ಮುಂದಿನ ಕಾಲದಲ್ಲಿ ಅಡಿಕೆನ ಬಿಟ್ಬಿಟ್ಟು ಬೇರೆ ಪರ್ಯಾಯ ಬೆಳೆಗಳಿಗೆ, ಅಂದರೆ ಮತ್ತೆ ಭತ್ತಕ್ಕೆ ಇಲ್ಲ ತೆಂಗಿಗೆ ಹೋಗುವಂತಹ ಅವಕಾಶ ಬರುತ್ತೆ. ಅದರಿಂದ ರೈತರು ಇವಾಗಿಂದನೇ ಎಚ್ಚೆತ್ತುಕೊಂಡು ಅಡಿಕೆ ಬೆಳೆನ ಬಿಟ್ಬಿಟ್ಟು ಅದಕ್ಕೆ ಪರ್ಯಾಯ ಬೆಳೆಗಳಾಗಿ ಬೆಳಿಬೇಕು ಅಂತ ನಮಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಇಂದಿನ ಕಾರ್ಯಕ್ರಮ ತಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ನಮ್ಮ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.